ಯಾವಾಗಲೂ ರಾಜಕೀಯದಲ್ಲಿ ವಿರೋಧಿಗಳು ಇರಬೇಕು. ವಿರೋಧಿಗಳು ಇದ್ರನ್ನ ಭಾಳ ಚಂದ ಅಲ್ರಿ. ಕ್ರಿಕೆಟ್ ಆಟ ಆಡುವಾಗ ಸಹಿತ ಬಲಾಢ್ಯ ಪ್ಲೇಯರ್ಗಳು ಇದ್ದಾಗನ ಮಾತ್ರ ಭಾಳ ಟಕ್ಕರ್ ಆಕೈತಿ ಮ್ಯಾಚ. ಇಲ್ಲಿಗೆ ಮ್ಯಾಚ್ ಫಿಕ್ಸಿಂಗ್ ಆತಂದ್ರೆ ಮಜಾ ಏನು ಬರ್ತೈತಿ, ಅಟ ಟಿಕೆಟ್ ಕೊಟ್ಟು ನೋಡಿರ್ತೀರಿ. ಈಗಾಗಲೇ ಬೆಳಗಾವಿ ಜಿಲ್ಲೆಯ ಚುನಾವಣೆಗಳು ಬಂದಾವ. DCC ಬ್ಯಾಂಕ್, ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಗಳು ಬಂದಾವ. ಇದು ಎಲ್ಲ ಹೊಂದಾಣಿಕೆನ ಮಾಡ್ತಿದ್ರಂದ್ರೆ ಯಾರು ನೋಡ್ತಿರ್ಕಿಲ್ಲ, ಯಾರೂ ಮೊಬೈಲ್ ನೋಡ್ತಿರ್ಕಿಲ್ಲ, ನೆಟ್ ಹೋಗ್ತಿರ್ಕಿಲ್ಲ, ಎಷ್ಟು ಚಾನಲ್ಗಳನ್ನು ನೋಡ್ತಿರ್ಕಿಲ್ಲ. ಇವತ್ತು ನಿಮಗೆ ಎಷ್ಟು ರುಚಿ ಐತಿ ಈ ಚಾನಲ್ಗಳಲ್ಲಿ ಸಹಿತ ಮೇಲೆ, ಎಷ್ಟು ಪ್ರೀತಿ ಐತಿ, ದೈನಂದಿನವಾಗಿ ನೋಡಿ ಲೈಕ್ ಮತ್ತು ಕಮೆಂಟ್ ಹಾಕ್ತೀರಿ. ಇದು ಒಂದು ನಿಮ್ಮದು ನಾವು ಮೆಚ್ಚಲೇಬೇಕು. ಹಾಗಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಕತ್ತಿ ಕುಟುಂಬ ತಯಾರಾಗೈತಿ ಟಕ್ಕರ್ ಕೊಡುವ ಸಲುವಾಗಿ. ಇನ್ನು ಅವ್ರ ಹಿಂದೆ ಯಾರ್ಯಾರ್ದಾರ ಕಾಣದ ಕೈವಾಡ ಪುರುಷರು ಇನ್ನು ಬರ್ತಾರ ಮುಖವಾಣಿಗೆ ಬಂದ ಮೇಲೆ ಗೊತ್ತಾಗೋದಲ್ರಿ ಯಾರು ಪೆಣಲ್. ಈಗ ಬಾಲಚಂದ್ರ ಜಾರಕಿಹೊಳಿದ ಪೆಣಲ್ ಆಲ್ರೆಡಿ ರೆಡಿ ಆಗೈತಿ ಘೋಷಣೆ. ಅದಕ್ಕೆ ಟಕ್ಕರ್ ಕೊಡುವ ಸಲುವಾಗಿ ಯಾವ ಪೆಣಲಿನ ತಯಾರಾಗತೈತಿ, ರಣಕ ಹಳೆ ಊತತೈತಿ, ಅಖಾಡಾಕೆ ತಯಾರಾಗ್ತೈತಿ. ಯಾರು ಕೆಡ್ಡಾಗೆ ಬೀಳ್ತಾರ, ಯಾರು ಅಧಿಕಾರ ಹಿಡಿತಾರ, ಇನ್ನು ಜನ ಕಾದು ನೋಡಬೇಕು. ಮುಗ್ಧ ಜನ, ಬೆಳಗಾವಿ ಜಿಲ್ಲೆಯ ಶಾಂತ ಜನ, ಕರದಂಟ ಮತ್ತು ಕುಂದಾನಗರಿಯ ಜನ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರ, ಒಳ್ಳೊಳ್ಳೆಯ ಶಾಸಕರನ್ನು ಆರಿಸಿ ಕಳಿಸಿ ರಾಜ್ಯಗಳಲ್ಲಿ ಸಭಾಧ್ಯಕ್ಷ, ರಾಜ್ಯಪಾಲರನ್ನಾಗಿ ಮಾಡಿದ ಈ ಬೆಳಗಾವಿ ಜಿಲ್ಲೆಯ ಹಿರಿಮೆ, ಈ ಬೆಳಗಾವಿ ಜಿಲ್ಲೆಯ ಒಂದು ಶಕ್ತಿ, ಬೆಳಗಾವಿ ಜಿಲ್ಲೆಯಿಂದಲೇ ಸರ್ಕಾರ ಬಿದ್ದೈತಿ, ಸರ್ಕಾರ ಬಂದೈತಿ. ಇನ್ನು ಚಿಕ್ಕ ಪುಟ್ಟ ಸಂಘ ಸಂಸ್ಥೆ ಚುನಾವಣೆಗಳಿಂದ ಈ ಕಿಡಿ ಎಲ್ಲಿ ಬೆಂಕಿ ಹತ್ತೈತಿ, ಯಾವ ಜ್ವಾಲೆಗಳು ಪಸರಿಸ್ತಾವ, ಯಾವ ಸರ್ವನಾಶ ಆಗತೈತಿ, ಯಾರಿಗೆ ನಷ್ಟ, ಯಾರಿಗೆ ಲಾಭ, ಇದು ಕಾದು ನೋಡಬೇಕು. ಇವತ್ತು ಜಾರಕಿಹೊಳಿ ಕುಟುಂಬಕ್ಕೆ ಶಡ್ಡು ಹೊಡೆದಂಥ ಕತ್ತಿ ಕುಟುಂಬ ಯಾವ ತೀರ್ಮಾನ ತಗೋತೈತಿ ಇನ್ನು ಬೆಳಗಾವಿ ಜಿಲ್ಲೆಯ ಜನ ಭಾಳ ಕುತೂಹಲದಿಂದ ನೋಡಕತ್ತಾರ. ಅದರಲ್ಲೂ ವಿದೇಶಿಗರು ನಮಗೆ ಫೋನ್ ಮಾಡಿ ಕೇಳಾಕತ್ತಾರ, ಬೆಳಗಾಮದಲ್ಲಿ ಏನು ನಡೆದೈತಿ ಕಾಕ, ಭಾಳ ಚಂದ ಸುದ್ದಿ ವಿವರವಾಗಿ ಹೇಳ ನಮಗೆ. ಬೆಳಗಾವಿ ಜಿಲ್ಲೆಯ ಜನ ಅನಿವಾಸಿ ಭಾರತೀಯರಾಗಿ ಅಮೆರಿಕದಲ್ಲಿ, ಇಂಗ್ಲೆಂಡ್, ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಆಸ್ಟ್ರೇಲಿಯಾದ ಒಂದು ಕುಟುಂಬ ಇದೆ ಗೋಕಾಕದಿಂದ ಅಲ್ಲಿ ನೆಲೆಸಿದ್ದು. ಅವರು ಸಹಿತ ನಮ್ಮನ್ನು ಕೇಳ್ತಾರ ಜಿಲ್ಲೆಯ ರಾಜಕಾರಣದ ಬಗ್ಗೆ. ಯೂಟ್ಯೂಬ್ದಾಗ ನೋಡ್ತೀವಿ ಕಾಕ, ಭಾಳ ಚಂದ ಹೇಳ್ತೀವಿ, ಫೇಸ್ಬುಕ್ ಫಾಲೋ ಮಾಡ್ತೀವಿ, ಭಾಳ ಸೊಗಸಾಗಿ ಹೇಳ್ತೀವಿ ನಮ್ಮ ಜವಾರಿ ಭಾಷೆ, ಉತ್ತರ ಕರ್ನಾಟಕದ ಸೊಗಡಿನ ಭಾಷೆ, ಖಡಕ್ ರೊಟ್ಟಿ, ಜೋಳದ ರೊಟ್ಟಿ, ಇದು ನಮ್ಮ ಸೊಬಗು ಸೊಡಗು, ಇದು ನಮ್ಮ ಒಳ್ಳೆಯ ಒಂದು ಸಿದ್ಧಾಂತದ ಒಂದು ಚಾನಲ್. ಇದಕ್ಕೆ ನೀವು ಬೆಂಬಲ ಕೊಡಾಕತ್ತೀರಿ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯ ಅಲೆ ಎಬ್ಬಿಸಿದ ಇದೇ 2023ರಲ್ಲಿ ಯಾರು ಸೋಲ್ತಾರ, ಯಾರು ಗೆಲ್ತಾರ ಭವಿಷ್ಯ ಹೇಳಿನಲ್ರಿ. ಇವತ್ತು 87 ಶಾಸಕರದಾರ. ಇದೇ ಕಾಕನ ಜವಾರಿ ಚಾನಲ್ದಿಂದ ನಾವು ಗೆದ್ದು ಬಂದವರು ಅಂದವರು ಅದಾರ. ಇದೇ ಕಡಕ ಕಾಕ ವಿರೋಧ ಹೇಳಿದ ತಕ್ಷಣ 10-12 ಸಾವಿರ ಓಟ್ ಮೈನಸ್ ಆದ ಸೋತವರು ಅದಾರ, ಅದನ್ನು ಹೇಳೋರು ಅದಾರ. ಹಂಗಾದ್ರೆ ಏನಂತೀರಪ್ಪ ಕಡಕ ಜವಾರಿ ಕಾಕನ ನ್ಯೂಸ್ ಬಗ್ಗೆ, ಬೆಳಗಾವಿ ಜಿಲ್ಲೆಯ ರಾಜಕಾರಣ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.